ಹಾಯ್ ಎವ್ರಿವನ್, ವೆಲ್ಕಮ್ ಟು ಮ್ಯಾನಿಫೆಸ್ಟ್ ಡೈರೀಸ್. ಸೊ ಮ್ಯಾನಿಫೆಸ್ಟ್ ಡೈರೀಸಲ್ಲಿ ರಿಲೇಷನ್ಶಿಪ್ಸ್ ಬಗ್ಗೆ ಮಾತಾಡ್ತಾ ಮತ್ತೊಂದು ನನಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ, ಸೊ ರಿಲೇಷನ್ಶಿಪ್ಸಲ್ಲಿ ಇಂಡಿವಿಜುವಾಲಿಟಿ ಎಷ್ಟು ಮುಖ್ಯ ಅಂತ ಅನ್ನೋಂಥದ್ದು. ಸೊ ಇದಕ್ಕೆ ಮುಂಚೆ ಮಾತಾಡುವಾಗ ನಾನು ಹೇಳಿದ್ದೆ ದಟ್ ಗೆದ್ದರೂ ಇಬ್ರಿಗೂ ಒಟ್ಟಿಗೆ ಖುಷಿ ಆಗಬೇಕು, ಸೋತರೂ ಇಬ್ರಿಗೂ ಒಟ್ಟಿಗೆ ಬೇಜಾರಾಗಬೇಕು. ಆ ಥರ ಇದ್ದಾಗ ಮಾತ್ರ ಒಂದು ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗೋದು ಅಂತ. ಬಟ್ ಇದರ ಅರ್ಥ ಇಂಡಿವಿಜುವಾಲಿಟಿ ಇರಲೇಬಾರ್ದು ಹಾಗಿದ್ರೆ ಅಂತಲ್ಲ. ಇಂಡಿವಿಜುವಾಲಿಟಿ ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ, ತುಂಬ ಜಾಸ್ತಿ ಡಿಪೆಂಡೆನ್ಸ್ ಬಂದುಬಿಡುತ್ತೆ. ಒಬ್ಬರಿಗೆ ಇನ್ನೊಬ್ಬರು ಕ್ಲಿಂಗಿ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಇದಾದಾಗ ರಿಲೇಷನ್ಶಿಪ್ಪಲ್ಲಿ ಒಬ್ಬ ಪಾರ್ಟ್ನರ್ಗೆ ಅಟ್ಲೀಸ್ಟು ಬೋರ್ ಆಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಂಡಿವಿಜುವಾಲಿಟಿ ಅಂತಂದರೆ ಏನಪ್ಪ, ಈಗ ಅಟ್ ದ ಎಂಡ್ ಆಫ್ ದ ಡೇ ನಮ್ಮೆಲ್ರಿಗೂ ಕೂಡ ನಮ್ಮದೇ ಆದಂಥ ಒಂದು ಓನ್ ಪರ್ಪಸ್ ಆ್ಯಂಡ್ ಪ್ಯಾಷನ್ ಇರಬೇಕು ಲೈಫಲ್ಲಿ. ಅದಿದ್ದಾಗ ಏನಾಗುತ್ತೆ ಅಂತ ಅಂದರೆ, ನಮ್ಮ ಓನ್ ಪರ್ಪಸ್ ಆ್ಯಂಡ್ ಪ್ಯಾಷನ್ ನಮಗಿದೆ, ಅಥವಾ ನಮ್ಮ ಇನ್ನೊಬ್ಬರ ಪಾರ್ಟ್ನರ್ಗೂ ಕೂಡ ಅದೇ ಥರ ಓನ್ ಪರ್ಪಸ್ ಆ್ಯಂಡ್ ಪ್ಯಾಷನ್ ಇದ್ದಾಗ ಇಬ್ಬರು ಒಟ್ಟಿಗೆ ಜೀವನದಲ್ಲಿ ಗೆಲ್ಲೋದ್ರ ಕಡೆ ಫೋಕಸ್ ಮಾಡ್ಬೋದು. ಅದನ್ನು ಬಿಟ್ಟು ನನಗೆ ನೀನೇ ಎಲ್ಲ, ನಿನ್ನ ಬಿಟ್ಟರಿಲ್ಲ ಅಂತ ಅಂದ್ಕೊಂಡು ಕಂಪ್ಲೀಟ್ಲಿ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗೋದಾಗ ಏನಾಗುತ್ತೆ ಅಂತಂದರೆ, ಆಫ್ಟರ್ ಪಾಯಿಂಟ್ ಇನ್ ಟೈಮ್ ಎಲ್ಲೋ ಒಂದು ಕಡೆ ಅದು ತುಂಬ ಜಾಸ್ತಿ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಆ ಮತ್ತೊಬ್ಬ ಪಾರ್ಟ್ನರ್ಗೆ. ಏನಿದು ಇಷ್ಟೊಂದು ಡಿಪೆಂಡ್ ಆಗಿಬಿಟ್ಟಿದಾರಲ್ಲ, ಇಷ್ಟೊಂದು ಕ್ಲಿಂಗಿ ಆಗಿಬಿಟ್ಟಿದಾರಲ್ಲ ನನಗೆ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಕ್ಲಸ್ಟ್ರೋಫೋಬಿಕ್ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಈ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಇಂಡಿವಿಜುವಾಲಿಟಿ, ಇಂಡಿವಿಜುವಲ್ ಪರ್ಪಸ್ ಆ್ಯಂಡ್ ಇಂಡಿವಿಜುವಲ್ ಪ್ಯಾಷನ್ ಕೂಡ ಅಷ್ಟೇ ಮುಖ್ಯ.